ಹಾಯ್ ಆಲ್, ಅಸ್ಸಲಾಮ್ ವಲೈಕುಮ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸಿಂಪಲ್ ಕ್ರೀಮಿ ಡಿಲೀಷಿಯಸ್ ಫ್ರೂಟ್ ಕಸ್ಟರ್ಡನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಕೋಲ್ಡ್ ಕ್ರೇವಿಂಗ್ಸ್ ಆಗ್ತಿತ್ತು, ಸೊ ಅದಕ್ಕೆ ಸಿಂಪಲ್ಲಾಗಿ ಒಂದು ಡೆಸರ್ಟ್ ಮಾಡ್ಕೊಬೇಕು ಅಂತ ಫ್ರೂಟ್ ಕಸ್ಟರ್ಡನ್ನ ಮಾಡ್ಕೊತಿದ್ದೀನಿ. ನಾನು ಒಂದು ಪಾತ್ರೆಗೆ 1 ಲೀಟರ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ನಾವು ಸ್ವೀಟನ್ನು ನೋಡಿ ಹಾಕ್ಕೊಬೇಕಾಗತ್ತೆ, ಯಾಕಂದರೆ ಕೋಲ್ಡಿಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಾಗತ್ತೆ. ಕಂಪೇರ್ ಟು ಅದರ್ ಡೆಸರ್ಟಿಗೆ ಅಷ್ಟೊಂದು ಸ್ವೀಟ್ ಬೇಕಾಗಲ್ಲ. ಕೋಲ್ಡ್ ಜಾಸ್ತಿ ಆಗೋ ಥರ, ಫಾರ್ ಎಕ್ಸಾಂಪಲ್ ಕಸ್ಟರ್ಡ್ ಜಾಸ್ತಿ ಕೋಲ್ಡ್ ಆಗುತ್ತಲ್ಲ, ಅಷ್ಟೊಂದು ನಮಗೆ ಸ್ವೀಟ್ ಗೊತ್ತಾಗಲ್ಲ, ಅದ್ರ ಟೇಸ್ಟ್ ಬರಲ್ಲ. ಸ್ವಲ್ಪ ಜಾಸ್ತಿ ಸ್ವೀಟ್ ಹಾಕಿದರೆ ಅದ್ರ ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗಿ ಬರುತ್ತೆ. ಸೊ ನಾನೀಗ ಒಂದು ಕಪ್ ಶುಗರ್ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಪ್ ಶುಗರನ್ನು ನೋಡಿ ಸ್ವೀಟ್ ಚೆಕ್ ಮಾಡಿ ಹಾಕ್ಕೊಬೇಕಂತ ಹಾಕ್ಕೊತೀನಿ. ಆಮೇಲೆ ಈಗ ಸ್ವಲ್ಪ ಸ್ವೀಟ್ ಕಮ್ಮಿ ಇರೋದ್ರಿಂದ ಇನ್ನೊಂದು ಕಪ್ಪು ಶುಗರನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಈಗ ಚೆನ್ನಾಗಿ ಅದನ್ನು ಸ್ಟರ್ ಮಾಡ್ಕೊತಾ ಇರಬೇಕು. ಸ್ಟರ್ ಮಾಡ್ತಾ ಅದೇ ವಾಮ್ ಮಿಲ್ಕ್ ನಾನು ಒಂದು ಬೌಲಲ್ಲಿ ಹಾಲು ತೊಗೊಂಡು ಅದೇ ವಾಮ್ ಮಿಲ್ಕನ್ನು ತೊಗೊಂಡು ಈಗ ಅದಕ್ಕೆ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡ್ತಿರ್ಬೋದು, ನಾನು ತೊಗೊಂಡಿದ್ದೀನಿ ವಾಮ್ ಮಿಲ್ಕನ್ನು. ಚೆನ್ನಾಗಿ ಕಸ್ಟರ್ಡ್ 2 ಟೇಬಲ್ ಸ್ಪೂನ್ ಏನೋ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡೆ. ದ್ಯಾಟ್ ಮಚ್ ಈಸ್ ಇನಫ್ ಐ ಥಿಂಕ್. ಈಗ ಅದನ್ನು ಚೆನ್ನಾಗಿ ಅದು ಎಲ್ಲ ಲಮ್ಸ್ ಇಲ್ಲದೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಸ್ಟರ್ ಮಾಡ್ತಾಯಿರಿ, ಥಿಕ್ನೆಸ್ ಬರೋವರೆಗೂ ಚೆನ್ನಾಗಿ ಸ್ಟರ್ ಮಾಡಿ. ಆಮೇಲೆ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ. ಆ್ಯಕ್ಚುಲಿ ನಾನು ಇಲ್ಲಿ ಏನು ಮಾಡಿದ್ದೀನಂತೆ, ತಟ್ಟೆನ ಮುಚ್ಚಿಬಿಟ್ಟಿದ್ದೀನಿ, ಅದನ್ನು ಲಿಡ್ನ ಮುಚ್ಚಿಬಿಟ್ಟಿದ್ದೀನಿ. ಸೊ ಅದು ಮಾಡಿಬಿಡ್ರಿ. ಅದು ನಾನು ಈಗ ಅದು ಅಲ್ಲೇ ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಫ್ರಿಜ್ಜಲ್ಲಿ ಇಡಬೇಕು ಅಂತ ನಾನು ಲಿಡ್ನ ಕ್ಲೋಸ್ ಮಾಡಿದೆ. ಸೊ ಲಿಡ್ನ ಎಲ್ಲ ಕ್ಲೋಸ್ ಮಾಡಿಬಿಡಿ, ಅದ್ರ ನೀರೆಲ್ಲ ಇದಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಫ್ರೂಟನ್ನೆಲ್ಲ ಸುಲ್ತಾ ಇದ್ದಾರೆ. ಇವಾಗ ಆ ಫ್ರೂಟನ್ನು ಸುಲಿದಾದ್ಮೇಲೆ ಅದರೊಳಗೆ ಆ್ಯಡ್ ಮಾಡಬೇಕಂದ್ರೆ ನಾನಿಲ್ಲಿ ಆ್ಯಪಲ್, ಬನಾನಾ, ಪೊಮೊಗ್ರಾನೇಟ್, ಬ್ಲ್ಯಾಕ್ ಗ್ರೇಪ್ಸ್ ಎಲ್ಲ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಫ್ರಿಜ್ಜಲ್ಲಿ ಇಡಿ ಕಸ್ಟರ್ಡ್ ಮಿಲ್ಕ್. ಆಮೇಲೆ ಸ್ವಲ್ಪ ಕೂಲ್ ಆದಮೇಲೆ ನೀವು ಫ್ರೂಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದು ಬಾಯ್ಲ್ ಆಗಿಬಿಡುತ್ತೆ. ಸ್ವಲ್ಪ ಬಿಸಿ ಇರುವಾಗನೇ ಆ್ಯಡ್ ಮಾಡಿದರೆ ಫ್ರೂಟ್ಸ್ ಎಲ್ಲ ಬಾಯ್ಲ್ ಆಗುತ್ತೆ. ಬೇಕಾದರೆ ನೀವು ಡ್ರೈ ಫ್ರೂಟ್ ಕೂಡ ಹಾಕ್ಕೊಬೋದು. ನಾನು ಡ್ರೈ ಫ್ರೂಟ್ ಎಲ್ಲ ಹಾಕಿಲ್ಲ. ಸೊ ಮನೇಲಿ ಫ್ರೂಟೇ ಜಾಸ್ತಿ ಇರೋದ್ರಿಂದ ನಾನು ಫ್ರೂಟ್ ಹಾಕಿದೆ, ಮತ್ತು ನಾನು ಕೂಲ್ ಡೌನ್ ಆಗೋಕ್ಕೆ ಬಿಟ್ಟಿದ್ದೀನಿ. ಸೊ ನೋಡಿ, ಸಿಂಪಲ್ ಕ್ರೀಮಿ ಡಿಲೀಷಿಯಸ್ ಫ್ರೂಟ್ ಕಸ್ಟರ್ಡ್ ರೆಡಿ ಆಗಿದೆ. ನೋಡ್ತಿರ್ಬೋದು ನೀವು ಎಷ್ಟು ಕ್ರೀಮಿ ಥಿಕ್ನೆಸ್ಸಿಂದ ಬಂದಿದೆ. ಮಕ್ಕಳಿಗೂ ಕೂಡ ಕೊಡ್ಬೋದು, ವಾಮ್ ಇದ್ದಾಗನೇ ಕೊಡಿ. ಫ್ರೂಟ್ ಕಸ್ಟರ್ಡ್ ಎಲ್ಲ ಹೆಲ್ದಿಯಾಗೇ ಇರುತ್ತೆ. ನನ್ನ ಹಸ್ಬೆಂಡ್ ಫೇವ್ರೆಟ್ ಡೆಸರ್ಟ್ ಇದು. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.